எல்லோருடனும் சேர்த்து எல்லோருக்குமான வளர்ச்சி என்ற ತಾರಕ ಮಂದಿರத்தை ತಂದು ಬಿಜೆಪಿಗೆ ಅಣ್ಣಾಮಲೈ ಗುಡ್ ಬೈ ಹೇಳಿದ್ದಾರೆ. ಬಿಜೆಪಿ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ. ಇವತ್ತು ದೆಹಲಿಗೆ ಹೋಗ್ತಾರೆ. ದೆಹಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಹಾಗೂ ಬಿಜೆಪಿ ಸಂಘಟನಾ ಕಾರ್ಯದರ್ಶಿಯಾದಂಥ BL ಸಂತೋಷ್ ಅವ್ರನ್ನ ಭೇಟಿ ಮಾಡಿ ಅಣ್ಣಾಮಲೈ ಅವರು ಬಿಜೆಪಿ ಪಕ್ಷದಿಂದ ನನ್ನನ್ನು ಕಳಿಸ್ಕೊಡಿ, ನನಗೆ ಭವಿಷ್ಯ ಕಾಣ್ತಾ ಇಲ್ಲ, ತಮಿಳುನಾಡಲ್ಲಿ ನನಗೆ ಭವಿಷ್ಯ ನಾನು ಅಂದುಕೊಂಡಂತೆ ರೂಪ ಆಗ್ತಾ ಇಲ್ಲ, ನನ್ನ ರಾಜಕೀಯದ ಕಲ್ಪನೆಗಳು ಕನಸುಗಳು ಯಾವುದು ಸಾಕಾರ ಆಗ್ತಾ ಇಲ್ಲ, ಹಾಗಾಗಿ ನನ್ನನ್ನು BJP ಪಕ್ಷದಿಂದ ವಿನಯಪೂರ್ವಕವಾಗಿ ನನ್ನನ್ನು ಕಳಿಸ್ಕೊಡಿ, ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ಅದನ್ನು ಅಂಗೀಕಾರ ಮಾಡಿ, ನನ್ನ ರಾಜೀನಾಮೆಯನ್ನು ಹಿಂತೆಗೆದುಕೊಳ್ಳುವಂಥ ಯಾವುದೇ ಪ್ರಮೇಯ ಇಲ್ಲ, ನಾನು BJP ಪಕ್ಷದಿಂದ ದೂರ ಸರಿದು ಮುಂದಿನ ನನ್ನ ಭವಿಷ್ಯವನ್ನು ಕಟ್ಕೊಳ್ತೀನಿ ಅನ್ನೋ ಮಾತನ್ನು ನೇರವಾಗಿ ಅಣ್ಣಾಮಲೈ ಅವರು ಹೇಳ್ತಿದ್ದಾರೆ. ಅಣ್ಣಾಮಲೈ ಅವರು ಅಂದಿದ ತಕ್ಷಣ ನಮ್ಮ ಕರ್ನಾಟಕಕ್ಕೆ ಬಹಳ ಹತ್ತಿರದಿಂದ ಗೊತ್ತಂಥ ಒಬ್ಬ ಸಿಂಗಂ ಅಧಿಕಾರಿ, ಮಾಜಿ IPS ಅಧಿಕಾರಿ, ಕರ್ನಾಟಕ ರಾಜ್ಯದಲ್ಲೂ ಬಹಳಷ್ಟು ಸೇವೆ ಸಲ್ಲಿಸಿರುವಂಥ ಅಣ್ಣಾಮಲೈ ಅವರ ಪರಿಚಯ ನಮಗೆಲ್ಲ ಚೆನ್ನಾಗೇ ಇದೆ. ಆದರೆ BJP ಪಕ್ಷವನ್ನು ಕಟ್ಟಬೇಕು ಅನ್ನೋ ತಮಿಳುನಾಡಲ್ಲಿ ಅಣ್ಣಾಮಲೈ ಅವರು ಕಂಡಂಥ ಕನಸು ಯಾಕೋ ನನಸಾಗಲಿಲ್ಲ. 2026ರಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಏನೇನಾಯಿತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಏನು TVK ವಿಜಯ್ ಪಕ್ಷ ಅತ್ಯಂತ ದೊಡ್ಡ ವಿಕ್ಟರಿಯನ್ನು ಬಾರಿಸ್ತು. ಅಲ್ಲಿ ಕೂಡ ಅಣ್ಣಾಮಲೈ ಅವ್ರನ್ನ BJP ಪಕ್ಷ ಯಾವುದೇ ವಿಶ್ವಾಸಕ್ಕೆ ತಗೊಳ್ಕೊಳ್ಳಿಲ್ಲ. ADMK ಪಕ್ಷದ ಪಳನಿಸ್ವಾಮಿಯವರ ಕಂಡೀಷನ್ಸ್ಗೆ ಒಪ್ಕೊಂಡು ಅಣ್ಣಾಮಲೈ ಅವ್ರನ್ನ BJP ಪಕ್ಷ ಸ್ವಲ್ಪ ದೂರ ಸರಿಸಿತು. ಅಣ್ಣಾಮಲೈ ಅವರು ಈ ಥರ ಒಂದು ಏನು BJP ಪಕ್ಷದಲ್ಲೇ ನನಗಾಗ್ದಂಥ ಒಂದು ಬೇಸರ ಮತ್ತು ಒಂದು ನಿರ್ಲಕ್ಷ್ಯತನ ಇತ್ತಲ್ಲ, ಅದನ್ನು ಸಾಕಷ್ಟು ಅಸಮಾಧಾನ ಬೇಸರದಿಂದ ಒಳಗೊಳಗೆ ಕುದೀತಾ ಇದ್ರು. ಈಗ ಚುನಾವಣೆ ಮುಗಿದು 1 ತಿಂಗಳು ಮುಗಿದಿದೆ. ಆಗಾಗಲೇ ತಮಿಳುನಾಡಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗಿದೆ. TVK ವಿಜಯ್ ಅವರು ಗೆದ್ದ ಮೇಲೆ ತಮಿಳುನಾಡು ರಾಜಕೀಯ ಸಂಪೂರ್ಣವಾಗಿ ಬದಲಾಗಿದೆ. DMK ADMK ಎರಡೇ ಪಕ್ಷದ ನಡುವೆ TVK ಪಕ್ಷದ ಒಂದು ಸುನಾಮಿ ಎದ್ದು ಧೂಳಿಪಟವನ್ನೇ ಎಬ್ಬಿಸ್ಬಿಟ್ರು ವಿಜಯ್ ಅವರು. ಈಗ ಅದೇ ರೀತಿಯಾದಂಥ ಹೊಸ ಪಕ್ಷದ ಅಲೆ ತಮಿಳುನಾಡಲ್ಲಿ ಜೋರಾಗ್ತಿದೆ. ಅಣ್ಣಾಮಲೈ ಅವರು ಸೀದಾ BJP ಪಕ್ಷದಿಂದ ದೂರ ಸರಿದು ಬರೋದಕ್ಕೆ ಕಾರಣಗಳು ಬಹಳಷ್ಟಿದೆ. ಏನಂದರೆ ಪ್ರಮುಖವಾಗಿ ಅವರು ಪಳನಿಸ್ವಾಮಿಯ ಮಾತುಗಳನ್ನು ಕೇಳಿಕೊಂಡು ADMK ಜೊತೆ BJP ಮೈತ್ರಿ ಮಾಡ್ಕೊಂತು. ನಿಮಗೆಲ್ಲ ಗೊತ್ತಿರ್ಬೋದು, ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ BJP ಗೆದ್ದಿರೋದು ಕೇವಲ ಒಂದೇ ಒಂದು ಸೀಟ್. ದಕ್ಷಿಣ ಭಾರತದಲ್ಲಿ BJPಯ ಬಾವುಟವನ್ನು ಹಾರಿಸ್ಬೇಕು ಅನ್ನೋ ಕನಸು ಕಂಡವರಲ್ಲಿ ಅಣ್ಣಾಮಲೈ ಕೂಡ ಒಬ್ಬರು. ಅಣ್ಣಾಮಲೈ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಹೃದಯ ಗೆದ್ದ ಡಾರ್ಕ್ ಹಾರ್ಸ್ ಅಂತ ಕರೀತಾರೆ. ಅಂದರೆ ನರೇಂದ್ರ ಮೋದಿಯವರ ಬಹು ನೆಚ್ಚಿನ ದಕ್ಷಿಣ ಭಾರತದ ನಾಯಕರಲ್ಲಿ ಅಣ್ಣಾಮಲೈ ಕೂಡ ಒಬ್ಬರಾಗಿದ್ದರು. ಸೊ ದಕ್ಷಿಣ ಭಾರತದಲ್ಲಿ BJP ವಿಜಯ ಪತಾಕೆಯನ್ನು ಆರಿಸೋದ್ರಲ್ಲಿ ಅಣ್ಣಾಮಲೈ ಅವರು 2 ಸಲ ವಿಫಲ ಆಗಿದ್ದಾರೆ. ಸೊ ಅಣ್ಣಾಮಲೈ ಅವರ ಈ ರಾಜಕೀಯದ ವಿಫಲತೆ ಈಗ ಅವರು ಮತ್ತೊಂದು ಸಾಹಸಕ್ಕೆ ಕೈ ಹಾಕ್ತಿದ್ದಾರೆ. ಅಣ್ಣಾಮಲೈ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಹೊಸ ಪಕ್ಷವನ್ನು ಕಟ್ಟೋದಕ್ಕೆ ಈಗಾಗಲೇ ತಯಾರಿ ನಡೆಸಿದ್ದಾರೆ. ಇನ್ನು ಕೇವಲ 4 ದಿನ ಕಳೆದ್ರೆ ಅಣ್ಣಾಮಲೈ ಅವರ ಹುಟ್ಟುಹಬ್ಬ ಬರ್ತಿದೆ. ಅಣ್ಣಾಮಲೈ ಅವರ ಈ ನಿರ್ಧಾರ ಈಗಿರೋದು ವಿ ದ ಲೀಡರ್ಸ್ ಫಿಯರ್ಲೆಸ್ ಮೈಂಡ್ಸ್ ಹ್ಯಾವ್ ನೋ ಲಿಮಿಟ್ಸ್ ಅನ್ನೋ ಒಂದು ಭರವಸೆಯಲ್ಲಿ ಈಗ ಅಣ್ಣಾಮಲೈ ಅವರು ಮುನ್ನುಗ್ತಿದ್ದಾರೆ. ಜೂನ್ 4ನೇ ತಾರೀಕು ಅಣ್ಣಾಮಲೈ ಅವರ ಬರ್ತ್ಡೇ, ಅಂದರೆ ಹುಟ್ಟುಹಬ್ಬ ಇದೆ. ಜೂನ್ 4ನೇ ತಾರೀಕಂದೇ ಹೊಸ ಪ್ರಾದೇಶಿಕ ಪಕ್ಷವನ್ನು ಅಣ್ಣಾಮಲೈ ಅವರು ಕಟ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಿದೆ. ಈಗಾಗಲೇ ಒಂದಷ್ಟು ಸುಳಿವು ಕೂಡ ಸಿಕ್ಕಿದೆ. ತಮಿಳಿಗ ಮಕ್ಕಳ ಶಕ್ತಿ ಕಚ್ಚಿ ಅಥವಾ ಮಕ್ಕಳ ಶಕ್ತಿ ಇಯಕ್ಕಂ ಅನ್ನೋ ಪಾರ್ಟಿಯನ್ನು ಕಟ್ಟೋದಕ್ಕೆ ಅಣ್ಣಾಮಲೈ ಅವರು ಹೊರಟಿದ್ದಾರೆ. ತಮಿಳುನಾಡಲ್ಲಿ ಈಗಾಗಲೇ ವಿಜಯ್ ಅವರ ರಾಜ್ಯಭಾರ ಚೆನ್ನಾಗೇ ನಡೀತಾ ಇದೆ. ಇನ್ನು 5 ವರ್ಷ ಅವ್ರನ್ನ ಟಚ್ ಮಾಡೋದು ಬಹಳ ಕಷ್ಟ. ಆದರೆ ಅಣ್ಣಾಮಲೈ ಅವರು ಈಗ ವಿಜಯ್ ಅವ್ರಿಗೆ ಎದುರಾಳಿಯಾಗಿ ರಾಜಕೀಯದಲ್ಲಿ ತೊಡೆ ತಟ್ಟೋಕ್ಕೆ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಅಂದರೆ ಈಗ DMK ADMK ಏನು ದಶಕಗಳ ಕಾಲ ಏನು ತಮಿಳುನಾಡಿನ ಆಡಳಿತ ಚುಕ್ಕಾಣಿ ಹಿಡಿದಿತ್ತು, ಈಗ ಹೊಸ ರಾಜಕೀಯದ ಅಲೆ ಬಂದಿದೆ. ತಮಿಳುನಾಡು CM ವಿಜಯ್ ಅವರ ಪಕ್ಷದ ವಿರುದ್ಧವಾಗಿ ಹೋರಾಟ ನಡೆಸೋದಕ್ಕೆ ಸೆಣಸೋದಕ್ಕೆ ಅಣ್ಣಾಮಲೈ ಅವರು ಈಗಲಿಂದನೇ ಒಂದು ಅಡಿಪಾಯವನ್ನು, ರಾಜಕೀಯದ ಬುನಾದಿಯನ್ನು ಹಾಕೋದು ಕೊಟ್ಟಿದ್ದಾರೆ. ಸೊ ವೀಕ್ಷಕರ, ನಿಮ್ಮ ಪ್ರಕಾರ ಅಣ್ಣಾಮಲೈ ಅವರ ಈ ಹೊಸ ಪಕ್ಷದ ಕನಸು TVK ವಿಜಯ್ ಅವರಿಗೆ ಎದುರಾಳಿಯಾಗಿ ನಿಲ್ಲುವಂಥ ಶಕ್ತಿ ಹೊಂದುತ್ತಾ? ಅಣ್ಣಾಮಲೈ ಅವರ BJP ಪಕ್ಷದಿಂದ ರಾಜೀನಾಮೆ ಕೊಟ್ಟಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತು ಅಣ್ಣಾಮಲೈ ಅವರ ಹೊಸ ಪಕ್ಷದ ಭವಿಷ್ಯದ ಬಗ್ಗೆ
ನೀವೇನಂತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.